ನಮಸ್ಕಾರ. ನಾನು ಮಕ್ತೂಮ್ ಸಾಬ್ ಹಾರೋಬಿಡಿ ಅಂತಂದು ನಮ್ಮ ಪತ್ನಿಯವರಾದಂಥ ಶ್ರೀಮತಿ ಮಮತಾಜ್ ಹಾರೋಬಿಡಿ ಅವರು ಇದೇ ಪ್ರಪ್ರಥಮ ಬಾರಿಗೆ ನಮ್ಮ ಬೆಟ್ಟದೂರು ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಮ್ಮ 3ನೇ ವಾರ್ಡ್ನಿಂದ ಆಯ್ಕೆಯಾಗಿದ್ದಾರೆ. ಜನ ಅದಕ್ಕೆ ಸ್ಪಂದನೆ ಮಾಡಿ ಇವರಾದರೆ ಚಲೋ ಆಕತ್ತೆ ಅನ್ನೋ ಭಾವನೆ ಇಟ್ಕೊಂಡು ನಮ್ಮ ಮರದಿಯವ್ರಿಗೆ ಆಯ್ಕೆ ಮಾಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನು ಮೊದಲು ಹೇಳ್ತೀನಿ. ಆಮೇಲೆ ಎರಡನೇದಾಗಿ ನಮ್ಮ ಉಪಾಧ್ಯಕ್ಷರಾಗಿ ಈ ಸಲ ಇನ್ನು 20 ತಿಂಗಳ ಅವಧಿ ಇದೆ. ಈ 20 ತಿಂಗಳ ಅವಧಿಗೆ ನಮ್ಮ ಪತ್ನಿಯವರಾದ ಮಮತಾಜ್ ಅವರು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂಥ ನಮ್ಮ ಎಲ್ಲ ಸದಸ್ಯರು, ಆಮೇಲೆ ನಮ್ಮ ಅಧ್ಯಕ್ಷರಿಗೆ, ಗ್ರಾಮದ ಗುರು ಹಿರಿಯರಿಗೆ ಈ ಮೂಲಕ ನಾನು ಕೃತಜ್ಞತೆ ಬಯಸ್ತೀನಿ. ಇಲ್ಲಿ ನಮ್ಮ ಬೆಟ್ಟದೂರು ಗ್ರಾಮ ಪಂಚಾಯತಿಯಲ್ಲಿ ಅನುದಾನ ಸ್ವಲ್ಪ ಕಡಿಮೆನೇ ಬರ್ತಾಯಿದೆ. ಬಂದಂಥ ಅನುದಾನದಲ್ಲಿ ನಮ್ಮ ಇಡೀ 2 ಇನಾಮಕೊಪ್ಪ ಮತ್ತು ಬೆಟ್ಟದೂರು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ 2 ಗ್ರಾಮಗಳು ಬರ್ತಾವೆ. ಈ 2 ಗ್ರಾಮದೊಳಗೆ ಒಂದು ಉತ್ತಮ ಕೆಲಸಗಳನ್ನು ಮಾಡಬೇಕಾದ್ರೆ ಆ ಅನುದಾನ ಸಾಲ್ತಾ ಇಲ್ಲ. ದಯವಿಟ್ಟು ಈ ಅನುದಾನ ಸ್ವಲ್ಪ ಹೆಚ್ಚಿಗೆ ಮಾಡಿಕೊಟ್ರೆ ನಮ್ಮ MLA ಸಾಹೇಬ್ರಾಯ್ತು, ನಮ್ಮ ZP ಲೆವೆಲ್ನೊಳಗೆ ಆಯ್ತು, ಏನೋ ಒಂದು ಹೆಚ್ಚುವರಿ ಕೊಟ್ರೆ ಆ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ಈ ಬಡ ಜನ ಏನೋ ಒಂದು ಮನೆಗಳು ಸ್ವಲ್ಪ ಸಣ್ಣ ಪುಟ್ಟ ಮನೆ ಅದಾವೆ. ಆಮೇಲೆ ಇಲ್ಲಿ RCC ಅಂತೂ ಕಡಿಮೆ ಇದೆ ನಮ್ಮ ಬೆಟ್ಟದೂರು ಗ್ರಾಮದಲ್ಲಿ ಮತ್ತು ಇನಾಮಕೊಪ್ಪದಲ್ಲಿ. ಈ ಮಾಡಬೇಕಾದ್ರೆ ಈ ಬಿದ್ದಿದ್ದ ಮನೆಗೆ 5 ಲಕ್ಷ ಕೊಡ್ತಾಯಿದ್ರು ಸರ್ಕಾರ. ಕೆಲವಷ್ಟು ಅಷ್ಟೇ ಆದವು. ಆಮೇಲೆ ನಮ್ಮ ಅನುದಾನ ಇದು ಆಶ್ರಯ ಯೋಜನೆ 1,20,000 ಬರ್ತದೆ. ಒಂದು 20,000 ರೂಪಾಯಿ NRG ಒಳಗಂತ ಬರ್ತದೆ ಸರ್. ಅದು ಆ 1,20,000 ಮನೆ ಕಟ್ಲಿಕ್ಕಂತೂ ಆಗೋದಿಲ್ಲ. ಬರೀ ಫ್ಲಿಂತ್ ಹಾಕಲಿಕ್ಕೆ ಹೆಚ್ಚಿಗೆ ಅಮೌಂಟ್ ಹೋಗ್ಬಿಡ್ತದೆ. ಅದನ್ನು ಒಂದು ಸ್ವಲ್ಪ ಹೆಚ್ಚಿಗೆ ಕನಿಷ್ಠ ಒಂದು 2 ಲಕ್ಷ ಮಾಡಿದರೆ ಅನುಕೂಲ ಆಗ್ತದೆ ಅಂತಂದು ಈ ಮೂಲಕ ನಾವು ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾಯಿದ್ದೀನಿ, ಹೆಚ್ಚಿಗೆ ಮಾಡಿಕೊಡ್ಲಿ ಅಂತಂದು. ಆಮೇಲೆ ಈ ಕುಡಿಯುವ ನೀರಿಂದು ಸ್ವಲ್ಪ ಈ ಭಾಗದ ಅರ್ಧ ಭಾಗ ಒಂದು ಸೈಡು, ಅರ್ಧ ಭಾಗ ಒಂದು ಸೈಡ್ ಮಾಡಿಕೊಂಡು ನಾವು ನೀರಿನ ವ್ಯವಸ್ಥೆ ತೊಗೊಂಡಿದ್ದೀವಿ ಸರ್. ಜಸ್ಟ್ ಒಂದು 5 ರಿಂದ 6 ದಿನಕ್ಕೆ ನೀರಿನ ವ್ಯವಸ್ಥೆ ನಾವು ದಿನಕ್ಕೆ ಪ್ರತಿ ಓಣಿಗಳಿಗೂ ಕೊಡ್ತಾಯಿದ್ದೀವಿ. ಒಂದು ಸ್ವಲ್ಪ ಕೊರತೆ ಆಗ್ತದೆ. ಬೇಸಿಗೆ ಟೈಮ್ದಲ್ಲಿ ನೀರಿನ ಕೊರತೆ ಇದು ಕಾಣ್ತಾ ಇದೆ. ಇನ್ನಷ್ಟು ಬೋರ್ವೆಲ್ ಮುಖಾಂತರ ಕೊಡ್ತಾರೋ ಇಲ್ಲ ನಮ್ಮ ಮಲಪ್ರಭಾ ನೀರಿಂದ ಇದು ಲೈನ್ ಬರ್ತಾಯಿದೆ ಸರ್. ಇನ್ನೂ ಅದು ಬಂದಿಲ್ಲ. JJM ಅಂತೇಳಿ ಆಲ್ಮೋಸ್ಟ್ ಎಲ್ಲ ನಲ್ಲಿಗಿಲ್ಲಿ ಹಾಕಿದ್ದಾರೆ. ಆಮೇಲೆ ಅದಕ್ಕೆ ಮಲಪ್ರಭಾ ನೀರಿಂದ ಬಂತಂದ್ರೆ ಸರಿ ಹೋಗುವುದು. ಅದಕ್ಕಿಂತ ಪೂರ್ವವಾಗಿ ಬರೋಕ್ಕಿಂತ ಪೂರ್ವವಾಗಿ ಇನ್ನಷ್ಟು ನಮಗೆ ಬೋರ್ವೆಲ್ ಅವಕಾಶ ಮಾಡಿಕೊಟ್ರೆ ಭಾಳ ಚಲೋ ಆಗ್ತದೆ. ಕೆನಿ ನೀರು ಬರ್ತಾಯಿದೆ ಸರ್. ಅರ್ಧ ಭಾಗ ಕೆನಿ ಬರ್ತಾಯಿದೆ. ಸ್ವಲ್ಪ ಜನರಿಗೆ ಅದು ಆರೋಗ್ಯಕ್ಕೆ ಒಂದು ಸ್ವಲ್ಪ ಹಾನಿಕರ ಅಂತ ಶುದ್ಧ ನೀರಿನ ಘಟಕ ಐತೆ ಸರ್. 1 ಪಾಯಿಂಟ್ ಅಷ್ಟೇ ಐತೆ. 1 ಪಾಯಿಂಟ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಕೆಟ್ಟದ್ದು ಸರ್. ಅದು ರಿಪೇರಿ ಕೊಟ್ಟಿದ್ದೀವಿ ನಮ್ಮ ಪಂಚಾಯತಿಯಿಂದ. ಅದು ಮಾಡ್ತಾಯಿದ್ದು. ಈಗ ನೀವು ಕುಡಿದ್ರಲ್ಲ ಸರ್, ಅದು ಪ್ಯೂರಲ್ಲಿ ನೀರು. ಹಾಂ ಸರ್. ಅದೊಂದು ಸ್ವಲ್ಪ ನಮ್ಗೆ ಇನ್ನೊಂದು ನೀರಿನ ವ್ಯವಸ್ಥೆ, ಸ್ವಚ್ಛ ನೀರಿನ ಘಟಕನ ಮಾಡಿಕೊಟ್ರೆ ಭಾಳ ಚಲೋ ಆಗ್ತದೆ ಸರ್. ಅಂದರೆ ಊರು ದೊಡ್ಡದಾಗ ಸರ್. 2 ಮಾಡಿದೆ ಅಂದ್ರೂ ಸಾಲ್ವಲ್ಲ ಸರ್ ನೀರು. ನಮ್ಮ 3ನೇ ವಾರ್ಡಿಗೆ ಒಂದು ಸ್ವಚ್ಛ ನೀರಿನ ಘಟಕ ಹಾಕ್ಕೊಂಡ್ರೆ ಅನುಕೂಲ ಆಗ್ತದೆ ಸರ್. ಅದು ದಯವಿಟ್ಟು ಈ ಮೂಲಕ MLA ಸಾಹೇಬ್ರ ಕಡೆ ನಾವು ಮನವಿ ಮಾಡ್ತಾಯಿದ್ದೀವಿ. ಅದೊಂದು ಸ್ವಚ್ಛ ನೀರಿನ ಘಟಕ ಹಾಕಿಕೊಡ್ರಿ. ಆಮೇಲೆ ಸ್ಮಶಾನದ್ದು ಸರ್. ಸ್ಮಶಾನದ ಅಂತ ಬಂದಾಗ ನಿಗದಿ ಇದೇ ಸ್ಮಶಾನ ಈ ಹಿಂದೂ ಅಥವಾ ಮುಸ್ಲಿಮ್ಗೆ